ತಾಯಿ ಸ್ಥಾನನ ಯಾರೂ ತುಂಬಲಿಕ್ಕಾಗಲ್ಲ. ಈ ರೇವಣ್ಣವ್ರ ಮಾತಿನಲ್ಲೇ ವ್ಯಕ್ತ ಆಗ್ತಾ ಇತ್ತು. ನಮ್ಮಮ್ಮ ನಮ್ಮನೆ ದೇವತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಬಹುಶಃ ದೇವೇಗೌಡರ ಸಾರ್ವಜನಿಕ ಬದುಕಿಗೆ ಮೆಟ್ಲಾಗಿದ್ದವರು ಮಾತೃಶ್ರೀ ಚೆನ್ನಮ್ಮನವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಸುಮಾರು 72 ವರ್ಷಗಳ ಸುದೀರ್ಘ ಸಂಸಾರದಲ್ಲಿ ಒಂದು ಕಾಲದಲ್ಲಿ ಸಂಕಷ್ಟ ಇದ್ದಾಗ ಸಂಘರ್ಷ ಮಾಡ್ತಿದ್ದ ಸಂದರ್ಭದಲ್ಲಿ ಮನೆನೂ ನಡೆಸಿ ದೈವಭಕ್ತಿಯ ಮೂಲಕ ದೇವೇಗೌಡರಿಗೆ ಬರಬಹುದಾಗಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಿಸುವಂತ ಕೆಲಸ ಮಾಡ್ತಾ ಅವರ ಸಾರ್ವಜನಿಕ ಬದುಕಿಗೆ ಶಕ್ತಿಯಾಗಿ ನಿಂತಿದ್ರು ಅನ್ನೋ ಮಾತನ್ನ ಕೆಲವರು ಹೇಳ್ತಾ ಇದ್ರು. ಬಹುಶಃ ಯಾವುದೇ ಮನೆಯಲ್ಲಿ ಒಂದು ಯಶಸ್ಸು ಸಿಗಬೇಕು ಅಂದ್ರೆ ಆ ಮನೆಯಲ್ಲಿರುವಂತ ಮನೆಗೆ ಸೇರಿದಂತ ತಾಯಂದಿರು ಅವರ ಪಾತ್ರ ಇಲ್ಲದೆ ಇದ್ರೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಂತ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ 7 ದಶಕಗಳಿಗೂ ಹೆಚ್ಚು ಕಾಲ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿರೋದಕ್ಕೆ ದೊಡ್ಡ ಶಕ್ತಿ ಅಂತಂದ್ರೆ ಚೆನ್ನಮ್ಮನವರು ಅನ್ನೋದು ಖಂಡಿತ ನಾವೆಲ್ಲರೂ ಒಪ್ಪಬಹುದಾಗಿರತಕ್ಕಂಥ ಸಂಗತಿ. ಅವರು ಮನೆಯನ್ನು ನಡೆಸಿ ಬಂದ ಜನತಾದಳದ ಕಾರ್ಯಕರ್ತರಿಗೂ ಕೂಡ ಮಾತೃ ಹೃದಯದಿಂದ ಅವರಿಗೆ ಸ್ಪಂದಿಸಿ ಈ ಪ್ರತಿ ಕಾರ್ಯಕರ್ತರು ಮನೆಯವರು ಅನ್ನೋ ರೀತಿಯಲ್ಲಿ ಸಂಬಂಧವನ್ನು ಗಟ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮಾತನ್ನ ಕೆಲವರು ಹೇಳಿದ್ದು ಸತ್ಯ ಅಂತೇಳಿ ಅನ್ಸುತ್ತೆ. ಅಂತ ಚೆನ್ನಮ್ಮನವರು ವಯೋಸಹಜವಾಗಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ದುಃಖವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನ ದೇವೇಗೌಡರು, ಕುಮಾರಣ್ಣವರು, ರೇವಣ್ಣವರು ಸೇರಿದಂತವರೆಲ್ಲರ ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಅವರು ಕೇವಲ ದೇವೇಗೌಡರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ತಾಯಿಯವರು. ಎಷ್ಟು ಎತ್ತರಕ್ಕೆ ದೇವೇಗೌಡರು ಹೋಗಿದ್ದಾರೆ, ಪ್ರಧಾನಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಎಂದೂ ಕೂಡ ಚೆನ್ನಮ್ಮನವರು ನಾನು ಪ್ರಧಾನಮಂತ್ರಿ ಹೆಂಡತಿ, ಮುಖ್ಯಮಂತ್ರಿ ಹೆಂಡತಿ ಅಂತ ಎಂದೂ ಕೂಡ ಅಹಮನ್ನ ತೋರಿಸಲೇ ಇಲ್ಲ. ಅವರು ಬಂದವರಿಗೆಲ್ಲ ತಾಯಿನೇ. ನಮ್ಗೆಲ್ಲ ಅವರು ಮನೆಯ ಮಕ್ಕಳಕ್ಕಿಂತ ಹೆಚ್ಚಾಗಿ ನಮ್ಮನ್ನೆಲ್ಲರೂ ನೋಡ್ಕೊಳ್ತಾ ಇದ್ರು. ಇಡೀ ಸಮಾಜ ನೋಡ್ಕೊಳ್ಳೋರು. ಅವರಿಗೆ ಯಾವುದೇ ಜಾತಿ ಗುಂಪು ಯಾವುದೂ ಇರಲಿಲ್ಲ. ಹಾಗಾಗಿ ಚೆನ್ನಮ್ಮ ನಾವು ಕಳ್ಕೊಂಡಿದ್ದೀವಿ, ಸಮಾಜ ಕಳ್ಕೊಂಡಿದೆ, ಈ ರಾಜ್ಯದ ಒಂದು ದೊಡ್ಡ ತಾಯಿಯನ್ನ ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ನಾವು ಕೊನೆಯ ನಮನ ಹೇಳೋದ್ ಜೊತೆಗೆ ದೇವೇಗೌಡರಿಗೆ ಆತ್ಮಬಲ ಇನ್ನೂ ಬೇಕಾಗಿದೆ, ಅವರಿಗೆ ಶಕ್ತಿ ಬೇಕಾಗಿದೆ. ಅದನ್ನು ಕೂಡ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ನಿಮ್ಗೆ ಶಕ್ತಿ ಬರಲಿ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.